ತುಂಬ ದಪ್ಪ ಇದ್ದೀರಾ, ದಪ್ಪ ಇರೋದ್ರಿಂದ ನಿಮಗೆ ತುಂಬ ಜನ ರೇಗಿಸ್ತಾ ಇದ್ದಾರಾ, ನೀವು ಎಲ್ಲೂ ಫಂಕ್ಷನ್ಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ವಾ, ನೀವು ಇಷ್ಟಪಡುವಂಥ ಬಟ್ಟೆನ ಹಾಕೊಳಕ್ಕಾಗ್ತಾ ಇಲ್ವಾ? ಸೊ ಡೋಂಟ್ ವರಿ, ಈ ವಿಡಿಯೋ ನಿಮ್ಗೆ ಏನಾದರೂ ಸಿಕ್ಕಿದೆ ಅಂದರೆ ದೆನ್ ಯು ಆರ್ ವೆರಿ ಲಕ್ಕಿ. ಸೊ ಖಂಡಿತ ನೀವು ಹೇಗೆ ಸಣ್ಣ ಆಗೋದು ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಸೊ ಸಣ್ಣ ಆಗಬೇಕಾದ್ರೆ ಮೇಜರ್ಲಿ ಎರಡೇ ವಿಷಯನ ನೀವು ಫಾಲೋ ಮಾಡಬೇಕಾಗುತ್ತೆ. ಫಸ್ಟು ಬಂದು ಈಟ್ ಲೈಕ್ ಅ ವಿನ್ನರ್. ಈಟ್ ಲೈಕ್ ಅ ವಿನ್ನರ್ ಅಂತ ಅಂದರೆ ನೀವು ತಿನ್ನುವಂಥ ಊಟದಲ್ಲಿ ಜಾಸ್ತಿ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್ನ ತಿನ್ನಿ, ಸಿಂಪಲ್ ಕಾರ್ಬೋಹೈಡ್ರೇಟ್ಸ್ನ ಅವಾಯ್ಡ್ ಮಾಡಿ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್ನ ತಿನ್ನಿ. ಆ್ಯಂಡ್ ನೀವು ತಿನ್ನುವಂಥ ಊಟದಲ್ಲಿ ಪ್ರೋಟೀನ್ನ ಹೇಗಾರು ಮಾಡಿ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಸೊ ಅವಾಗ ಏನಾಗುತ್ತೆ ಅಂತಂದರೆ ನಿಮ್ಮ ಬಾಡಿಲಿರುವಂಥ ಫ್ಯಾಟ್ ಕಡಿಮೆ ಆಗುತ್ತೆ, ಮಸಲ್ ಜಾಸ್ತಿ ಆಗುತ್ತೆ, ಆಟೋಮೆಟಿಕಲಿ ಅವಾಗ ನಿಮ್ಮ ಬಾಡಿ ಶೇಪ್ ಅಪ್ ಆಗುತ್ತೆ. ನೀವು ತುಂಬ ಜನ ತುಪ್ಪ, ಬೆಣ್ಣೆ, ಮೊಸರನ್ನ ತಿನ್ನೋದು ಬಿಟ್ಬಿಟ್ಟಿರ್ತೀರ, ಅದರಿಂದ ವೆಯ್ಟ್ ಜಾಸ್ತಿ ಆಗುತ್ತೆ ಅಂತ. ಬಟ್ ದ ರಿಯಲ್ ವಿಲನ್ ಇಸ್ ಎಣ್ಣೆ. ಅಂದರೆ ಕುಡಿಯೋ ಎಣ್ಣೆ ಅಲ್ಲ, ಅಡುಗೆಗೆ ಹಾಕುವಂಥ ಎಣ್ಣೆ. ಸೊ ಇದೇ ನಿಮಗೆ ಜಾಸ್ತಿ ಪ್ರಾಬ್ಲಮ್. ಅದ್ರ ಬದಲು ನೀವು ತುಪ್ಪ, ಬೆಣ್ಣೆನ ನಿಮ್ಮ ಡಯಟ್ ಒಳಗಡೆ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಆ್ಯಂಡ್ ಎರಡನೇದು ಬಂದು ಫಿಸಿಕಲ್ ಆ್ಯಕ್ಟಿವಿಟಿನ ಏನಾದರೂ ಇನ್ಕ್ಲೂಡ್ ಮಾಡ್ಕೊಳ್ಳಿ ನಿಮ್ಮ ರುಟೀನಲ್ಲಿ. ಏನಾದರೂ ಆಗಿರ್ಬೋದು, ನಿಮ್ಮ ಕೈಲಿ ನೀವು ಎಷ್ಟೇ ಬ್ಯುಸಿ ಇದ್ರೂ ಕೂಡ ನಿಮ್ಮ ಬಾಡಿಗೆ ಸ್ವಲ್ಪ ಆದರೂ ಟೈಮ್ ಕೊಡಲೇಬೇಕು ಸ್ನೇಹಿತರೆ. ಸೊ ನೀವು ಹೇಗಾದ್ರು ಮಾಡಿ ಅಟ್ಲೀಸ್ಟ್ ಒಂದು ದಿನದಲ್ಲಿ ಒಂದು 30 ನಿಮಿಷಗಳ ಕಾಲ ಏನಾದರೂ ಫಿಸಿಕಲ್ ಆ್ಯಕ್ಟಿವಿಟಿನ ಮಾಡಿ, ದೆನ್ ಯು ಕ್ಯಾನ್ ಎಕ್ಸ್ಪೀರಿಯನ್ಸ್ ಅ ವೆರಿ ಗುಡ್ ರಿಸಲ್ಟ್ ಇನ್ ಜಸ್ಟ್ 3 months. ನಿಮಗೆ ವೆಯ್ಟ್ ಲಾಸ್ ಆಗಬೇಕು ಅಂತ ಅಂದ್ಕೊಂಡಿದ್ರೆ ಕಮೆಂಟ್ ಬಾಕ್ಸಲ್ಲಿ ವೆಯ್ಟ್ ಲಾಸ್ ಅಂತ ಕಮೆಂಟ್ ಮಾಡಿ, ನನಗೆ ಪರ್ಸ್ನಲಿ DM ಮಾಡ್ತೀನಿ ಹೇಗೆ ನೀವು ವೆಯ್ಟ್ ಲಾಸ್ ಆಗ್ಬೋದು ಅಂತೇಳಿ. ಆ್ಯಂಡ್ ನೀವೇನಾದರೂ ಪರ್ಸ್ನಲಿ ವೆಯ್ಟ್ ಲಾಸ್ ಆಗಬೇಕು ಅಂತ ಅಂದ್ಕೊಂಡಿದ್ರೆ ನನ್ನ ಫಾಲೋ ಮಾಡಿ, ನನಗೆ ಮೆಸೇಜ್ ಮಾಡಿ ವೆಯ್ಟ್ ಲಾಸ್ ಅಂತೇಳಿ. ಖಂಡಿತ ನಾನು ನಿಮ್ಗೆ ಹೆಲ್ಪ್ ಮಾಡ್ತೀನಿ ಏನು ಮಾಡಬೇಕು ಅಂತೇಳಿ. ಸೊ ಥ್ಯಾಂಕ್ ಯು ವೆರಿ ಮಚ್.